Hello, I hope everyone are doing great. So today I'll be starting my preparation for Mathematics 2 examination. So ತುಂಬ ದಿನದಿಂದ when I search YouTube for study videos, I've been seeing the time lapse of them studying or the video of them studying with background music. I was always been craving for raw footages. So as I couldn't find one, I'll be creating one today. So here, more than explaining, more than teaching, I'll be learning with you guys because ನನಗೆ ಯಾವುದೇ ಫ್ರೆಂಡ್ಸ್ ಇಲ್ಲ ಜೊತೆ ಕುತ್ಕೊಂಡು ಓದೋಕ್ಕೆ. ಸೊ ಯು ವಿಲ್ ಬಿ ಮೈ ವರ್ಚುವಲ್ ಫ್ರೆಂಡ್. ಓಕೆ, ಆ್ಯಂಡ್ ಫಾರ್ಮಲ್ಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬಾ ಯೂಟ್ಯೂಬ್ ಚಾನಲ್ಸ್ ಇದೆ. ಸೊ ದಿಸ್ ವಿಲ್ ಬಿ ಓಕೆ, ಐ ಟ್ರೈ. ದಿಸ್ ವಿಲ್ ಬಿ a ಕಂಪ್ಲೀಟ್ ಇನ್ಫಾರ್ಮಲ್ ಕಾನ್ವರ್ಸೇಷನ್ ಬಿಟ್ವೀನ್ ಅಸ್. ಒಬ್ಬ ಫ್ರೆಂಡ್ ಇನ್ನೊಂದು ಫ್ರೆಂಡ್ಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಗೆ. ಬಿಕಾಸ್ ವೆನ್ ಆ್ಯಸ್ ಅ ಸ್ಟೂಡೆಂಟ್ ನಾನು ನನ್ನ ಫ್ರೆಂಡ್ಸಿಗೆ ಹೇಳ್ಕೊಡುವಾಗ ಅಥವಾ ನನ್ನ ಫ್ರೆಂಡ್ ನನಗೆ ಹೇಳ್ಕೊಡೋದು ನನಗೆ ಬೇಗ ತಲೆ ಒಳಗಡೆ ಹೋಗುತ್ತೆ. ಐ ಪ್ರಿಫರ್ ಮೈ ಫ್ರೆಂಡ್ಸ್ ದ್ಯಾನ್ ದ ಫ್ಯಾಕಲ್ಟೀಸ್. ಸೊ ಐ ಹೋಪ್ ನಿಮ್ಮದು ಹಾಗೆ ಇದೆ ಅಂತಂದರೆ ದೆನ್ ಯು ಆರ್ ಇನ್ ದ ರೈಟ್ ಪ್ಲೇಸ್. I'll be starting with beta gamma function because that's my favorite and it is one of the confirmed questions. So let me just write the name of the title. Derive the relation between beta and gamma function. I think single m ansate, I don't know. Yeah, no, double m correct ಆಗಿದೆ. Function. Okay, so beta gamma ಅಂತಂದರೆ this is beta, this is gamma. ಓಕೆ, ಇದು ನನಗೆ ಬರೆದು ಅಭ್ಯಾಸ ಮಾಡ್ಕೊಂಡಿರೋದು. ಎನಿವೇಸ್, ಫಸ್ಟ್ ಸೆಂಟೆನ್ಸ್ ಹೇಗೆ ಜ್ಞಾಪಕ ಇಟ್ಕೋಬೇಕಂತಂದರೆ ಫಸ್ಟು ಬೀಟಾ ಎಮ್ ಎನ್ ಈಕ್ವಲ್ಸ್ 2. ಈ ಸ್ಟಾರ್ಟಿಂಗ್ 4 ಲೈನ್ಸಲ್ಲಿ 2 ಅನ್ನೋ ಟರ್ಮು ಕಾಮನ್. ಓಕೆ, ಅದು ಎಲ್ಲದರಲ್ಲೂ ಇರುತ್ತೆ. ನೆಕ್ಸ್ಟ್ ಇಂಟಿಗ್ರೇಷನ್ 0 to π/2. ನನಗೆ ಇಲ್ಲಿ 2π/2 ಬರೀಬೇಕು ಅಂತ ಅನಿಸುತ್ತೆ ಯಾವಾಗಲೂ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಐ ವಿಲ್ ಕನ್ವಿನ್ಸ್ ಮೈ ಸೆಲ್ಫ್. ಇಲ್ಲಿ ಆ ಎರಡನ್ನ ಇಲ್ಲಿ ಬರೆದು ಇದು π/2 ಅಂತ ಬರ್ಕೊಬೇಕು. ಆ್ಯಂಡ್ ಇಫ್ ಐ ಸಿ ದಿಸ್ ಪೈ, ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಪೈ ಈಸ್ ರಿಲೇಟೆಡ್ ಟು ಆ್ಯಂಗಲ್ಸ್. ಆ್ಯಂಡ್ ಆ್ಯಂಗಲ್ಸ್ ಅಂತ ಹೇಳ್ತಿದ್ದಾಗೆ ನಮ್ಮ ತಲೆಗೆ ಬರೋದು ಟ್ರಿಗ್ನೋಮೆಟ್ರಿಕಲ್ ಆಪರೇಷನ್ಸ್, ವಿಚ್ ಇಸ್ ನಥಿಂಗ್ ಬಟ್ ಸೈನ್, ಕಾಸ್, ಟ್ಯಾನ್. ಸೊ ಇಲ್ಲೇನು ಬರಿತೀವಿ, ಸೈನ್ ಥೀಟಾ. ಸೈನ್ ಮೇಲ್ಗಡೆ 2m - 1 cos theta to the power of 2n - 1 d theta. ಆಬ್ವಿಯಸ್ಲಿ ಇಲ್ಲೆಲ್ಲ ಥೀಟಾ ಇರೋದ್ರಿಂದ ಇದು ಕೂಡ ಥೀಟಾ. ನೆಕ್ಸ್ಟ್ ಬನ್ನು ಗಾಮ ಬರ್ಕೋಬೇಕು. ಯೂಶ್ವಲಿ ಈಗ ಎಮ್ ಎನ್ ಎಕ್ಸ್ ವೈ ಅಂತೆಲ್ಲ ಕನ್ಸಿಡರ್ ಮಾಡಿದಾಗ ನಮಗೇನು ಅನಿಸುತ್ತೆ, ಎಮ್ನ ಫಸ್ಟ್ ಬರೆದ್ಬಿಡೋಣ ಅಂತ ಅನಿಸುತ್ತೆ. ಬಟ್ ಟ್ರಸ್ಟ್ ಮೀ, ರೈಟ್ ಎನ್ ಫಸ್ಟ್ ಈಕ್ವಲ್ಸ್ 2 as it is ಬರೆದ್ವಿ. Here instead of 0 to π/2 we'll be writing 0 to infinity. Okay, here e to the power of, ಆಗಲೇ ಹೇಳಿದ ಲಾಜಿಕ್ ಥರನೇ ಈಗ is the rough sheet book. Here I can write whatever I want. m n x y. ಸೊ ನಮಗೇನು ಅನಿಸುತ್ತೆ ಅಂತಂದರೆ ಇವೆರಡನ್ನ ಕಾಂಬಿನೇಷನ್ ಮಾಡಿಬಿಡೋಣ, ಇವೆರಡು ಸಿಂಕ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಇಲ್ಲೇನು ಮಾಡಬೇಕು, ಕ್ರಾಸ್ ಆಗಿ ತೊಗೊಳ್ಬೇಕು. ಸೊ ಇಲ್ಲಿ ಎನ್ ಇದೆ, ಇಲ್ಲಿ ವೈ ಬರೀಬೇಕು ಅಂತ ಅನಿಸುತ್ತೆ. ಬಿಕಾಸ್ ವಿ ಥಿಂಕ್ ಎಮ್ ಜೊತೆ ಎಕ್ಸೇ ಚಂದ ಅಂತ. ಬಟ್ ಎಕ್ಸ್ ಟು ದ ಇ ಟು ದ ಪವರ್ ಆಫ್ -x² ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ ಎಕ್ಸ್ ಟು ದ ಪವರ್ ಆಫ್, ಸೇಮ್ ಲಾಜಿಕ್. ವಿ ಫೀಲ್ ಲೈಕ್ ಎಕ್ಸಿಗೆ ಎಮ್ ಬರೆದ್ಬಿಡೋಣ ಅನಿಸುತ್ತೆ. ಬಟ್ ನೋ, ವಿ ಹ್ಯಾವ್ ಎನ್ ಹಿಯರ್. ಸೊ 2n - 1 dx. That's all.
Let this be equation number 1 and this will be equation number 2. ಈಗ ಥರ್ಡ್ ಸ್ಟೆಪ್, ಗಾಮಾ ಇಂಟು ಎಮ್, ಸೇಮ್ ಥಿಂಗ್. ಇಲ್ಲೂ 0 to ಇನ್ಫಿನಿಟಿ ಇ ಟು ದ ಪವರ್ ಆಫ್, ಇಲ್ಲಿ ಎಕ್ಸ್ ಇದೆ ಹಾಗೆ ಕ್ರಾಸ್ ಆಗಿ ತೊಗೊಬೇಕಲ್ವಾ. ಸೊ ಕ್ರಾಸ್ ಆಗಿ ಅಂತಂದರೆ ಇಟ್ಸ್ ಜಸ್ಟ್ ಅ ವೇ ಟು ರಿಮೆಂಬರ್ ಅಷ್ಟೆ. ಸೊ e to the power of y square, y to the power of 2m minus 1 dy, and this will be equation number 3. Now we have to add these two. So gamma m plus n ಆಗೇನಾಗುತ್ತೆ, 2 as it is ಬರ್ಕೊತೀವಿ, ಇಂಟಿಗ್ರೇಷನ್ ಆಸ್ ಇಟ್ ಇಸ್ ಬರ್ಕೊತೀವಿ, ಈನ ಆಸ್ ಇಟ್ ಇಸ್ ಬರ್ಕೊತೀವಿ. ಬಟ್ ಓಕೆ, ಮೈನಸ್ಸು ಹಾಗೆ ಬರುತ್ತೆ. ಇದನ್ನು ಆ್ಯಡ್ ಮಾಡ್ಕೋಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಪ್ಲಸ್ ವೈ ಆ್ಯಂಡ್ ಇಟ್ ಕ್ಯಾನ್ ಬಿ ರೀಪ್ಲೇಸ್ಡ್ ವಿತ್ ಆರ್. ಎಕ್ಸ್ ಪ್ಲಸ್ ವೈ ಕ್ಯಾನ್ ಬಿ ರೀಪ್ಲೇಸ್ಡ್ ವಿತ್ ಆರ್ ಸ್ಕ್ವೇರ್. ಹಿಯರ್ ಆರ್ ಟು ದ ಪವರ್ ಆಫ್ 2ನ ಕಾಮನ್ ತಗೊತೀವಿ, ಎಮ್ ಪ್ಲಸ್ ಎನ್ ಮೈನಸ್ 1, ಆ್ಯಂಡ್ ಇಲ್ಲಿ ಹೇಗೆ ಎಕ್ಸ್ ಮತ್ತು ವೈನ ಆರ್ ರಿಪ್ಲೇಸ್ ಮಾಡ್ತೋ ಹಾಗೆಯೇ ಇಲ್ಲೂ ಕೂಡ ಇಟ್ ವಿಲ್ ಬಿ ಡಿ ಆರ್ ಅಟ್ ದಿ ಎಂಡ್. ಓಕೆ, ನೌ ವಿ ಹ್ಯಾವ್ ಟು ಮಲ್ಟಿಪ್ಲೈ ದೀಸ್ ಟು. ಸೊ ಆರ್ ಎನ್ ಇಂಟು ಆರ್ ಎಮ್ ಈಕ್ವಲ್ಸ್ 2 into 2 4. Now let's open this bracket first. Integration first as it is ಬರ್ಕೊಂಡ್ಬಿಡೋಣ. 0 to infinity e to the power of minus x square x to the power of 2n minus 1 dx into integration of 0 to infinity e to the power of minus y square y to the power of 2m minus 1 dy. Now let's start the procedure of multiplication. So we'll be getting 4 integration of 0 to infinity, integration from 0 to infinity e to the power of minus x square plus y square. Okay, ಇದಾಯಿತು. Now x to the power of 2n minus 1 and y to the power of 2m minus 1 dx and dy. Everything is multiplied. Now we have few conditions to remember, so I'll be writing them right here. So the first condition is, first we have to write x and y. Now we have to give values for x and y. Okay, first write r theta. As we discussed, we'll be having logic. Okay, ಎಕ್ಸ್ ವೈಯಲ್ಲಿ ಎಕ್ಸ್ ಫಸ್ಟ್ ಬರುತ್ತೆ, ಸೈನ್ ಕಾಸಲ್ಲಿ ಸೈನ್ ಫಸ್ಟ್ ಬರುತ್ತೆ. ಸೊ ಇಲ್ಲಿ ಫಸ್ಟ್ ಸೈನ್ ಬರೆದ್ಬಿಡೋಣ ಅನಿಸುತ್ತೆ, ಬಟ್ ನೋ, ಇಲ್ಲಿ ಕಾಸ್ ಥೀಟಾ ಫಸ್ಟ್ ಬರುತ್ತೆ, ಇಲ್ಲಿ ಸೈನ್ ಥೀಟಾ ಫಸ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಡಿ ಎಕ್ಸ್ ಆ್ಯಂಡ್ ಡಿ ವೈ ವಿಲ್ ಬಿ ರಿಟನ್ ಆ್ಯಸ್ ಆರ್ ಡಿ ಥೀಟಾ. ಓಕೆ, then even x square plus y square will be r square. Okay, that will be equal to r square. And one major rule ಏನಪ್ಪಾ ಅದು ಅಂತಂದರೆ, r varies from 0 to infinity and theta varies from 0 to pi by 2. So here I don't think it's everyone's problem, it's my problem. Like initial days when I used to study this, just because theta resembles the structure, visual structure of this, I used to write this here and this here. ಓಕೆ, ಇದು ಇದಕ್ಕೆ ಥರ ಕಾಣಿಸ್ತಾ ಇದೆ, ಇದು ಇದಕ್ಕೆ ಸಂಬಂಧ ಇರೋ ಥರ ಕಾಣಿಸ್ತಿದೆ ಅನ್ನೋ ಕಾರಣಕ್ಕೆ ನಾನು ಉಲ್ಟಾ ಬರಿತಾ ಇದ್ದೆ, ಆ್ಯಂಡ್ ಐ ಯೂಸ್ ಟು ಮೆಸ್ ದಿಸ್ ಅಪ್. ಸೊ ಈ ಥರ ಜ್ಞಾಪಕ ಇಟ್ಕೊಬೇಕು.
theta deals with angles, and we can see the involvement angles in this region. Okay, and x and y varies with from, I don't think we'll be having width, from 0 to infinity. I think ishte conditions irodu. Now we have to apply these conditions in the next steps. So okay, I think it's visible. Okay, gamma n multiplied to gamma m equals 4. Now we have to apply this condition here. Okay, so r equals 0 to infinity, integration of theta equals 0 to pi by 2. Okay, what we can see next here, e to the power of, ಇಲ್ಲಿ x square ಮತ್ತು y square ಇದೆ, x square plus y square equals r square. So here I'll be writing r square. Okay, here I have x and y. Now I'll be replacing the value of x with r cos theta. So let me just draw a bracket real quick, and it will be r cos theta to the power of 2n minus 1, and ಈ ಕಡೆ r sin theta, ಇಲ್ಲಿ 2m minus 1 r dr d theta, because this is also one of the conditions. Dx dy now we'll be writing with this. Okay, for me, I am used to writing this first. I don't know why I wrote this first, so let me just correct it. Okay, it's my personal thing, you know. Okay, let me just rewrite this first. Okay, now I feel better. E to the power of minus r square, so I can split it. So r to the power of 2n minus 1 and r to the power of 2m minus 1, cos to the power of 2n minus 1 theta, and sin to the power of 2m minus 1 theta dr d theta. Okay, now I can add these two because bases are same. So 4 integration of theta equals to 0 to pi by 2, illi r equals 0 to infinity e to the power of minus r square, r to the power of 2, we can take it common, m plus n minus 1, and sin 2m minus 1 cos 2n minus 1 dr d theta. ನನಗೆ ಪರ್ಸ್ನಲಿ ಅನಿಸಿದ ವ್ಯಾಲ್ಯೂ ಕರೆಕ್ಟಾಗಿ ಬಂತು. ಸೈನ್ ಕಾಸಲ್ಲಿ ಸೈನ್ ಫಸ್ಟ್ ಬರುತ್ತೆ, ಎಮ್ ಎನ್ನಲ್ಲಿ ಎಮ್ ಫಸ್ಟ್ ಬರುತ್ತೆ. ಸೊ ಐ ಆಮ್ ಸ್ಯಾಟಿಸ್ಫೈಡ್ ಪರ್ಸನಲಿ. ಓಕೆ, ನೌ ಇಟ್ಸ್ ಟೈಮ್ ಟು ಸ್ಪ್ಲಿಟ್ ದೀಸ್ ಟು ಇಂಟು 2 ಪಾರ್ಟ್ಸ್. ಸೊ 4ನ 2 ಅಲ್ಲಿ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ 2. ಸೊ 2 ಇಂಟಿಗ್ರೇಷನ್ ಆಫ್ ಥೀಟಾ ಈಕ್ವಲ್ಸ್ 0 ಪೈ ಬೈ 2. ಇದ್ರ ಜೊತೆ ಡೀಲ್ ಮಾಡೋ ಟರ್ಮ್ಸ್ನ ನಾನು ಇಲ್ಲಿ ಬರ್ಕೊತೀನಿ ಫಸ್ಟ್. Sin to the power of 2m minus 1, I haven't write theta. Okay. 2m minus 1 theta and cos to the power of 2n minus 1 theta, and ivedralli idu apt agutte because this belongs to this. So d theta into 2 integration of r equals 0 to infinity e to the power of minus r square r to the power of 2m plus n minus 1 dr. If I observe this, these look similar. This equation, this particular equation is nothing but equation number 1, which is nothing but beta m comma n, and this is nothing but equation number 4, which is nothing but gamma m plus n. So at the end what I got here is gamma
n into gamma m equals beta m comma n into gamma m plus n. When this go to denominator, I'll be getting m comma n, beta m comma n equals gamma n into gamma m whole divided by gamma m plus n, and this is the ultimate answer or solution we require. That's all. So we are done with this derivation. Hope I was clear and I did not disturb whatever knowledge you had. I really hope I did not mess up through the process. Anyways, I think I'll be going to vector differentiation right now. Should I pause the video or not? I don't know if I'm ready actually. In fact, I have few chits. Okay, let me just show you. Okay. I have few chits here. Don't worry. Idralgade answer illa. They have questions. To make it more fun ashte. Here I have questions from different question papers. So I will be pulling one and I'll be solving it. To make studying a little bit more interesting. So I have this question right here which I have selected. So the first question is, okay, find the divergence f vector and curl f vector, a vector f anta karibeka, f vector where vector f equals gradient of this specific equation. So let me just write it first. Find divergence f vector and curl f where f vector or vector f gradient of x cube plus y cube plus z cube minus 3xyz. Usually before I used to consider this directly, but now I know first I have to solve this, then I have to use this specific equation to solve in both the ways. So first I have to find the gradient. In gradient we'll be having the involvement of I cap, j cap and k cap. So I can't just delete it. I think this is beta, not beta. What is this? Delta. Okay, I'll be calling this delta. Delta is nothing but dou by dou x I cap plus dou by dou y j cap plus dou by dou z k cap. Now I'll be multiplying this with this f vector, which is nothing but x cube plus y cube plus z cube minus 3xyz. I'll be calling this as phi. So the direct multiplication of both will be seen here. Dou by dou x cube plus y cube plus z cube minus 3xyz I cap plus dou by dou y x cube plus y cube plus z cube minus 3xyz into j cap plus dou by dou z into x cube plus y cube plus z, okay, this is cube, I have written as square, x cube minus 3xyz. Fine. Now I have to do partial differentiation with x, y and z. So as I have positive or plus operation, it's very easy. I can delete if they does not have x as their coefficient. So first one only x to the power of 3 there. So when we differentiate it, it becomes 3x square. Idu 0 ಆಗುತ್ತೆ directly minus 3 as it is ಬರಿತೀವಿ because it is constant and they have multiplication operation. So
x 1 ಆಗುತ್ತೆ ಡಿಫ್ರೆನ್ಸಿಯೇಟ್ ಆಗಿ, y and z will be writing as it is, this will be I cap, plus when it is differentiated with respect to y, it is 3y square minus 3xz, this is j cap, plus 3z square here when we differentiate with respect to z minus 3xy. Okay, we have three different equations here. I mean, we got three solutions. So this will be the f vector. Now with the help of this, we'll be able to find the divergence of vector f. Divergence is nothing but the dot product between the delta and the f. So we'll be having dou by dou x I cap plus dou by dou y j cap plus dou by dou z k cap into dot product of 3x square minus 3yz I cap plus 3y square minus 3xz j cap plus 3z square minus 3xy k cap. ಓಕೆ, ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಎರಡು ಕಡೆ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಇರೋದ್ರಿಂದ ಅದು ಕ್ಯಾನ್ಸಲ್ ಔಟ್ ಆಗಿಬಿಡುತ್ತೆ. ಸೊ ವಿಲ್ ಬಿ ಮಲ್ಟಿಪ್ಲೈಯಿಂಗ್ ರೆಸ್ಪೆಕ್ಟ್ಫುಲಿ dou by dou x into 3x square minus 3yz plus dou by dou y into 3y square minus 3xz plus dou by dou z into 3z square minus 3xy. Now again we have to differentiate with respect to x, y and z. Hope this is right. So when we do with respect to x, it's going to be like we'll be writing 3 as it is. When x is differentiated, it becomes 2x minus, we don't have any x term here, so it will automatically become 0, plus when we differentiate with respect to y, it's gonna be 3 of 2y minus 0, plus when we differentiate with respect to z, it's gonna be 3 of 2z minus 0. Ultimately at the end we'll be getting 3 2s are 6x plus 6y plus 6z. This will be the final answer of divergence. Okay, now we have to find the curl of f. Okay, now it is visible. I have to keep on checking because I don't know how many videos I have to delete, because even after explaining for 10 minutes 20 minutes video, I have like 16 minutes video, I have to let it go because it was not shot properly. I couldn't capture it well, so I have to keep an eye on it. Curl f is nothing but cross product of delta and f. So what is curl? How to write it efficiently? Let me just show you how I write, so that because my handwriting is not stable, sometimes it's gonna be huge, sometimes it's very tiny. So to look good, just for making it look good, I do this way. First one is I cap. Suddenly I forgot what to tell. I had a difficulty of framing sentences for absolutely no reason. ಸೊ ಇಲ್ಲಿ ಡೋ ಬೈ ಡೋ ಎಕ್ಸ್, ಇಲ್ಲಿ ನಾನು ಎಂತ ಬರೀತೀನಿ ಅಂತ ಹೇಳಿದರೆ, now I have to mention this particular equation which I got initially. I was about to write this. Okay, ಇದನ್ನು ಕನ್ಸಿಡರ್ ಮಾಡಬೇಕು, ಗ್ರೇಡಿಯಂಟ್ ಆಫ್ ದಿಸ್. ಓಕೆ, ಸೊ ಕೆಳಗಡೆ ಏನಂತ ಬರಿತೀವಿ, 3x ಸ್ಕ್ವೇರ್ ಮೈನಸ್ 3yz. ನಾವು ಲೀವ್ ಅ ಲಿಟಲ್ ಸ್ಪೇಸ್. ಓಕೆ, ಸ್ವಲ್ಪ ಜಾಗ ಬಿಟ್ಟು ಇಲ್ಲಿ ಬಲಗಡೆ ಏನಂತ ಬರೆಯೋಣ,
3y square minus 3xz, and in the third column we'll be writing it as 3z square minus 3xy. Okay, here we'll be writing it as d by dy and d by dz, not d, it's do, oh god. Okay, dou by dou z, and upper we'll be writing as j cap, and here it will be k cap. So let's cover the modulus back on. Okay, for me it looks good because I'm so good at creating mistakes, so I prefer writing it in a huge size, plus minus plus, so that it will be easy for us to calculate. Now I have to cover this. First ಇದನ್ನು ಕವರ್ ಮಾಡಬೇಕು, ಆಮೇಲೆ ಇದನ್ನು ಮಾಡಬೇಕು, ಆಮೇಲೆ ಇದನ್ನು ಮಾಡಬೇಕು, ಮತ್ತು ಇವೆರಡರ ಮಧ್ಯ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಫಸ್ಟ್ ಐ ಬಿ ಕವರಿಂಗ್ ದಿಸ್. ಆಗ ಏನಾಗುತ್ತೆ ಅಂತಂದರೆ, ಫಸ್ಟ್ ರೈಟ್ ಈಕ್ವಲ್ಸ್, ಓಪನ್ ಅ ಹ್ಯೂಜ್ ಬ್ರ್ಯಾಕೆಟ್, and we have to do from here to here first and later from here to here. I prefer this. Okay, dou by dou y into 3z square minus 3xy minus dou by dou z into 3y square minus 3xz. This will be I cap, and we have to write it negative for first set. Now we have to cover this. Dou by dou z into 3z square minus 3xy minus dou by dou z into 3x square minus 3yz. Okay, this will be j cap. Illi plus baribeku. Dou by, okay, now I have to cover this. Dou by dou x into 3y square minus 3xz minus dou by dou y into 3x square minus 3yz. This will be k cap. Now I have to differentiate with respect to y, z, x, z and xy. So let's go. ಇಲ್ಲೇನಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಐ ಥಿಂಕ್ ಐ ಶುಡ್ ಡೂ ಹಿಯರ್ ಇಟ್ ಸೆಲ್ಫ್. ಇಟ್ಸ್ ಗನ್ ಬಿ ಮೋರ್ ಎಫಿಷಿಯಂಟ್ ಇನ್ ಮೈ ನಾನು ಅಂದ್ಕೊಂಡಿರೋ ಪ್ರಕಾರ. ಸೊ ಇಲ್ಲಿ ವೈಯೇ ಇಲ್ಲ, ಇದು ಝೀರೋ ಆಗುತ್ತೆ. ಇಲ್ಲಿ ವೈ ಇದೆ ಬಟ್ 3x ಉಳ್ಕೊಳ್ಳುತ್ತೆ. ಸೊ ಯಾಕೆಂದರೆ ವೈ, ಸಿಂಗಲ್ ವೈ ಇದೆಯಲ್ಲ, ಅದು 1 ಆಗುತ್ತೆ. ಇಲ್ಲಿ ಕೂಡ ಝೆಡ್ ಇಲ್ಲ, ಇಲ್ಲಿ ಝೆಡ್ ಇಲ್ಲ, ಸೊ ಇಟ್ಸ್ ಗನ್ ಬಿ ಝೀರೋ. ಇಲ್ಲಿ ಝೆಡ್ ಇದೆ, ಸೊ 3x ಉಳ್ಕೊಳ್ಳುತ್ತೆ. ಮಮ್ಮಿ ಓಕೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಇಲ್ಲ, ಸೊ ಇಟ್ಸ್ ಗೋಯಿಂಗ್ ಟು ಬಿ ಝೀರೋ, ಆ್ಯಂಡ್ ಹಿಯರ್ ವಿ ಹ್ಯಾವ್ ಎಕ್ಸ್, ಸೊ ಇಟ್ಸ್ ಗೋಯಿಂಗ್ ಟು ಬಿ 3y. ಇಲ್ಲೂ ಕೂಡ ಝೆಡ್ ಇಲ್ಲ, ಸೊ ಇಟ್ಸ್ ಗೋಯಿಂಗ್ ಟು ಬಿ ಝೀರೋ, ಆ್ಯಂಡ್ ಹಿಯರ್ ವಿ ಹ್ಯಾವ್ ಝೆಡ್, ಆ್ಯಂಡ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ 3y ಬಿಕಾಸ್ ಝೆಡ್ ವಿಲ್ ಬಿಕಮ್ 1. And here we don't have x, and it will automatically become 0, and here we have x. As x is single, so we can write it as 3z, and here we don't have y, so it becomes 0. Here we have y, and will be remained with 3z. So let me just write it down here. Let's open the bracket. 0 minus 3x minus 0 minus 3x, this whole thing is I cap, minus, I was so close to write plus here. Okay, 0 minus 3y minus 0 minus 3y, and it's going to be j cap, plus 0 minus 3z minus 0 minus 3z, it's going to be k cap. Now ಇದು ನೋಡ್ತಿದ್ದಾಗೇ I feel like cancelling it out, but I will drag it to one more step because it will be much clearer when we revise, right? So minus 3x minus into minus, it will be plus 3x I cap plus minus 3y
minus into minus, it is plus 3y. It is j cap plus minus 3z, minus into minus plus 3z, it is k cap. Illi same numbers, same elements with opposite signs, so we can cancel it directly. All the three equations are cancelled, so at the end we'll be getting it as 0 I cap minus 0 j cap plus 0 k cap, and it is called as irrotational. It is confirmed. So I guess we can go to the next question. Okay, ಈಗ ಫೈನಲ್ ಆನ್ಸರ್ ನಮಗೆ 0 ಇರ್ರೋಟೇಷನಲ್ ಅಂತ ಸಿಕ್ತು. ಇವಾಗ ಒಂದಷ್ಟು ಚಿಟ್ಸಲ್ಲಿ ಒಂದು ಸೆಲೆಕ್ಟ್ ಮಾಡೋಣ. ಓಕೆ, ಲೆಟ್ಸ್ ಸಿ ವಾಟ್ ಇಟ್ ಇಸ್. ಸ್ವಲ್ಪ ಹೊತ್ತಿಗೆ ಪಾಲಿಶ್ಡಾಗಿ ಐ ಥಿಂಕ್ ಶೂಟ್ ಮಾಡ್ತೀನಿ ಅನ್ಸುತ್ತೆ, ಬಿಕಾಸ್ ಟೈಮ್ ಹೋಗ್ತಾ I'll be having my exam in less than 24 hours. So I don't have much time. The question is, ಈ ಪರ್ಟಿಕ್ಯುಲರ್ ಈಕ್ವೇಷನ್ನ ಸೊಲೊನೈಡ್ ಮತ್ತು ಇರ್ರೋಟೇಷನಲ್ ಅಂತ we have to prove. ಸೊಲೊನೈಡ್ ಅಂತಂದರೆ ಇಟ್ ಶುಡ್ ಬಿ ಈಕ್ವಲ್ ಟು 0. ಹಳೆ ಚಿಟ್ಟಲ್ಲಿ ಈಗ ಆಲ್ರೆಡಿ ಆಗಿರೋದು ಮಿಕ್ಸಪ್ ಆದರೆ ಮತ್ತೆ ಅದನ್ನೇ ಮಾಡ್ತಾ ಕೂಡಬೇಕಾಗುತ್ತೆ. ಈಗ ಎಸ್, ಈಗ ಇವಾಗ ತಾನೇ ಆಗಿರೋದು, ಈ ಕಡೆ ಇಟ್ಟಿರ್ತೀನಿ. ಓಕೆ, so let's write this question. Okay, it is in the frame. Show that f vector equals y square minus z square plus 3yz minus 2x I cap plus 3xz z plus 2xy j cap plus 3xy minus 2xz plus 2z, it is k cap, is both solenoidal and irrotational. Okay, so first I have to perform a dot product right here, and dot product andre it does not have involvement of I cap, j cap and k cap. At the end we'll be getting a one single value as the answer. So if delta andre usually hige, what should I call this? I'll be calling this delta for ee sekigoskara. I don't know what it is called. I think it is delta itself, otherwise it's okay. Let's not mind it. So dot product with f vector. So dou by dou x into y square minus z square plus 3yz minus 2x I cap. No, I'm not supposed to write it. I cap plus dou by dou y into 3xz plus 2xy plus dou by dou z into 3xy minus 2xz plus 2z. Let me confirm this so that I won't make any mistakes in future. Okay, 2x correct ಇದೆ, 3xz plus 2xy, 3xy minus 2xz plus 2z. Okay, ಈಗ let's start differentiating with respect to x, y and z. Here we have multiplication, so ಇಲ್ಲೆಲ್ಲೂ x ಇಲ್ದಿರೋ ಕಾರಣ ಅದನ್ನು ನಾನು 0 ಅಂತ ಕನ್ಸಿಡರ್ ಮಾಡ್ತೀನಿ. ಇಲ್ಲೂ x ಇಲ್ಲ, so it's nothing.
here we have x, so let me open the bracket. 2 minus 2 ನ ಹಾಗೆ ಬರೀತೀನಿ. x is nothing but 1. So plus with respect to y ನಾವು differentiate ಮಾಡಿದಾಗ here we don't have y, here we have y, so 2x. ಓಕೆ, ಇದನ್ನ 2x ಅಂತ ಬರ್ಕೊಳ್ಳೋಣ. ಪ್ಲಸ್ ಇಲ್ಲೇನಂತ ಬರೆಯೋಣ, ಇಲ್ಲಿ 2x ಅಂತ ಇದೆ. ಓಕೆ, ಕರೆಕ್ಟಾಗಿ ಬರ್ತಿದ್ದೀನಿ. ಇಲ್ಲಿ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಏನು ಸಿಗುತ್ತೆ, ಇಲ್ಲಿ 0 ಇದೆ, ಮೈನಸ್ 2x ಬಿಕಾಸ್ 1 ಹಾಗೆ ಬರ್ಕೊಬೋದು, ಪ್ಲಸ್ 2, ಯಾಕೆಂದರೆ ಇದು ಕೂಡ ಇದ್ರ ಮೇಲ್ಗಡೆ ಏನು ಇಲ್ಲದೆ ಇರೋ ಕಾರಣ ಆ್ಯಸ್ ಇಟ್ ಇಸ್ ಬರ್ಕೊಳ್ಬೋದು. ಸೊ ವಿಲ್ ಬಿ ಗೆಟಿಂಗ್ ಮೈನಸ್ 2 ಪ್ಲಸ್ 2x. ಇಲ್ಲೊಂದು ಸ್ವಲ್ಪ ನಾನು ಬ್ರ್ಯಾಕೆಟ್ ಓಪನ್ ಮಾಡ್ಕೊಂಡು ಬರಿತೀನಿ. ಮೈನಸ್ 2 ಪ್ಲಸ್ 2, ಸೊ ಇವೆರಡು ಕ್ಯಾನ್ಸಲ್ ಔಟ್ ಆಗುತ್ತೆ, 0. ಆ್ಯಂಡ್ ಈವನ್ ಹಿಯರ್ ಇಟ್ ಕ್ಯಾನ್ಸಲ್ಸ್ ಔಟ್ ಆ್ಯಂಡ್ ಐ ಗೆಟ್ ಎಕ್ಸ್ ಉಳ್ಕೊಳ್ಳುತ್ತಲ್ಲ. ಐ ಡೋಂಟ್ ನೋ ಹೌ. ಓಕೆ, ಆಮ್ ಐ ರಾಂಗ್? 3x 3z 2xy ಹೇಗೆ ಉಳ್ಕೋದು? when this is done with respect to z, ಇದು ಉಳಿತು, ಇದು ಓಕೆ. ವೆಯ್ಟ್ ಇಲ್ಲಿ ಮಿಸ್ ಔಟ್ ಆಗಿದೆ. -2 ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೋತೀನಿ, ಸಾಲ್ವ್ ಲೈಕ್ ಛೋಟ ಮಾಡೋಕ್ಕೋಗಲ್ಲ. ಪ್ಲಸ್ 2x, ಇದು ಸೆಕೆಂಡ್ ಇಕ್ವೇಷನಲ್ಲಿ ಬಂದಿರೋದು, ಲೈಕ್ ಸೆಕೆಂಡ್ ಪಾರ್ಟಲ್ಲಿ ಬಂದಿರೋದು. 2x ಪ್ಲಸ್ ಥರ್ಡ್ ಸೆಟ್ಟಲ್ಲಿ ಏನು ಬಂತು, -2 ಝೆಡ್ನ x ಅಂತ ಬರ್ಕೊಂಡೆ, ಪ್ಲಸ್ ಇಲ್ಲಿ z ಇದೆ, ಝೆಡ್ನ ನಾನು 1 ಅಂತ ಬಿಡ್ತೀನಿ, ಸೊ 2. ಇವಾಗ ಏನಾಗುತ್ತೆ, -2 ಪ್ಲಸ್ 2x ಮೈನಸ್, ಇದನ್ನು ನಾನು ಎರಡಕ್ಕೂ ಮಲ್ಟಿಪ್ಲೈ ಮಾಡ್ತೀನಿ. ಮೈನಸ್ ಇಂಟು ಪ್ಲಸ್ is nothing but minus 2x plus into plus is plus 2. So plus 2 minus 2 cancel ಆಗುತ್ತೆ, minus 2x plus 2x cancel ಆಗುತ್ತೆ. Ultimately we'll be getting 0. So it is solenoidal. Now I'll apply the same equation for irrotational. To solve it or prove it as irrotational, we have to apply curl F, which is nothing but cross product. Okay, curl F is nothing but the cross product. I suddenly forgot the word. Anyways, equals, let's open the modulus. ಇದು ಐ ಕ್ಯಾಪ್, ಇದು ಜೆ ಕ್ಯಾಪ್, ಆಮೇಲೆ ಬರ್ಕೊತೀನಪ್ಪ, ನಂಗೆ ಅದು ಯಾಕೋ ಸರಿ ಹೋಗಲ್ಲ. ಡೋ ಬೈ ಡೋ ಎಕ್ಸ್ ಡಿವೈಡೆಡ್ ಬೈ ವೈ ಸ್ಕ್ವೇರ್, ವೈ ಡಿಡ್ ಐ ಸೆ ಡಿವೈಡೆಡ್ ಬೈ? ಡೋ ಬೈ ಡೋ ಎಕ್ಸ್ ಕೆಳಗಡೆ, ವೈ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್ ಪ್ಲಸ್ 3yz ಮೈನಸ್ 2x, ಮತ್ತು ಇಲ್ಲಿ 3xz ಪ್ಲಸ್ 2xy, and third ಸೆಟ್ಟಲ್ಲಿ 3xy minus 2xz plus 2z. ಓಕೆ, ಇದ್ರ ಮೇಲೆ ಡೋ ಬೈ ಡೋ ವೈ ಆ್ಯಂಡ್ ಡೋ ಬೈ ಡೋ ಝೆಡ್, ಇದು ಜೆ ಕ್ಯಾಪ್, ಇದು ಕೆ ಕ್ಯಾಪ್. ಓಕೆ, ದಿಸ್ ಇಸ್ ದ ಮಾಡ್ಯುಲಸ್. ಪ್ಲಸ್ ಮೈನಸ್ ಪ್ಲಸ್, ಲೆಟ್ಸ್ ಕವರ್ ದಿಸ್ ಫಸ್ಟ್. Okay, let's open the bracket. Dou by dou y into ಇದನ್ನು ಬರ್ಕೊಳ್ಬೇಕು 3x. I'll be really careful because I don't want to commit mistakes because these two look similar. I have to practice writing different ways of z. Anyways, minus dou by dou z into 3xz plus 2xy. Okay, this will be I cap. Plus, minus, open the bracket. Let's cover this. Okay,
dou by dou x into 3xy minus 2xz plus 2z, close it, minus dou by dou z into y square minus z square plus 3yz minus 2x. I think I'm okay with this. ಇದನ್ನು ಬರೆದೆ, ಅದಾದಮೇಲೆ ಇದನ್ನು ಬರೆದೆ. ಓಕೆ, ಸಡನ್ಲಿ I had a brain freeze for absolutely no reason. Plus, I'll be covering this. Dou by dou x into 3xz plus 2xy minus dou by dou y into y square minus z square plus 3yz minus 2x. Okay, it's gonna be a huge differentiation operation. Like, it seems like it, but it won't be, because ಮಧ್ಯ ಪ್ಲಸ್ ಮೈನಸ್ ಅನ್ನೋ ಆಪರೇಷನ್ ಇರೋದ್ರಿಂದ ಬೇಗ ರೆಡ್ಯೂಸ್ ಆಗಿಬಿಡುತ್ತೆ. ಹಿಯರ್ ವಿ ಹ್ಯಾವ್ ವೈ ಆ್ಯಸ್ ಇಟ್ಸ್ ಕಾಂಪೊನೆಂಟ್, ಸೊ 3x ಉಳ್ಕೊಳ್ಳುತ್ತೆ. ಇಲ್ಲಿ y ಇಲ್ಲ, ಸೊ ಇದು 0. ಇಲ್ಲೂ y ಇಲ್ಲ, ಸೊ ಇದು ಕೂಡ 0. ಆ್ಯಂಡ್ ಇನ್ ದಿಸ್ ಪಾರ್ಟ್, ವೆನ್ ವಿ ಡೂ ಇಟ್ ವಿತ್ ರೆಸ್ಪೆಕ್ಟ್ ಟು z, here we have z, so we'll be having 3x. Here we don't have z, so it will be 0 at the end. Here when I do with respect to x, we have x, so I'll be writing 3y. Even here we have x, so minus 2z, because x is alone, so x will be 1, so we can ignore that. And here when I do with respect to z, so with respect to z ಮಾಡಿದಾಗ ಇದು 0 minus 2z ಆಗುತ್ತೆ. And even here it's going to be 3y, and this will be 0. And when I do with respect to z here, ಏನಾಗುತ್ತೆ, ಇಲ್ಲಿ 3z ಉಳ್ಕೊಳ್ಳುತ್ತೆ, ಇಲ್ಲಿ x ಇದೆ, ಸೊ ಪ್ಲಸ್ 2y ಉಳ್ಕೊಳ್ಳುತ್ತೆ, x ಹೊಟ್ಟೋಗುತ್ತೆ. ನೆಕ್ಸ್ಟ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು y ಮಾಡಿದಾಗ 2y, and this is 0. Here when I do with respect to y, we'll be getting 3z, and here we don't have, so it will be 0. Now let's open the bracket. 3x minus 3x, ಇಲ್ಲೇನೂ ಇಲ್ಲ ಅಲ್ವಾ? ಓಕೆ, ಇಲ್ಲೂ ಏನೂ ಇಲ್ಲ, ಇಲ್ಲೂ with respect to y. ಓಕೆ, we are good to go. This is I cap minus dou by dou x ಇಂದ ಮಾಡಿರೋದು with respect to x ಮಾಡಿದಾಗ I got 3y minus 2z minus, ಇಲ್ಲಿದೆ ಮೈನಸ್, ಇಲ್ಲೇನು ಸಿಕ್ತು, minus 2z plus 3y. Okay, this is equation, sorry, this is j cap. Next plus ಅಲ್ಲಿ ಏನು ಬಂತು, 3z plus 2y and minus 2y plus 3z. Okay, this is k cap. ಸೊ ಇದನ್ನು ನಾನು ಹಾಗೆ ಬರ್ಕೊತೀನಿ, ಐ ಕ್ಯಾಪ್, ಇಲ್ಲಿ ಮೈನಸ್ ಕೂಡ ಹಾಗೆ ಬರೆಯೋಣ, 3y minus 2z minus into minus plus 2z minus into plus minus 3y, ಇದು j ಕ್ಯಾಪ್, ಪ್ಲಸ್ 3z plus 2yನ ಹಾಗೆ ಬರಿತೀನಿ, ಮೈನಸ್ ಇಂಟು ಪ್ಲಸ್ ಮೈನಸ್ 2y ಮೈನಸ್ ಇಂಟು ಪ್ಲಸ್ ಮೈನಸ್ 3z. ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 2 ಮೈನಸ್ 2 ಜೊತೆ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 3 ಮೈನಸ್ 3 ಜೊತೆ, ಪ್ಲಸ್ 2 ಮೈನಸ್ 2 ಜೊತೆ ಕ್ಯಾನ್ಸಲ್ ಔಟ್ ಆಗುತ್ತೆ. ಅಲ್ಟಿಮೇಟ್ಲಿ ವಿಲ್ ಬಿ ಗೆಟಿಂಗ್
0 I cap minus 0 j cap plus 0 k cap. So it is irrotational. Confirmed as irrotational. Yeah. One more question. So many chits. ಬೇರೆದು ಮಾಡೋಣ ಅಲ್ಲ, ಬರೀ ಒಂದನ್ನೇ. ಓಕೆ, ಇವೆರಡು ಆಗಿರೋದನ್ನು ನಾನು ರೈಟ್ ಸೈಡ್ ಇಡ್ತಾ ಇದ್ದೀನಿ. Wow, we have to find the value of A, B and C. Interesting. Wow, okay. Okay, the book is in the frame. Define an irrotational vector. Find the constants such as A, B, C such that vector F equals AXY minus Z cube, this is I cap, plus BX square plus ZJ cap plus BXZ square plus CY, it is K cap, is irrotational. Okay, this is a little bit tricky. I really hope I get it. So we have to irrotational anta koಟ್ಟಿರೋದಕ್ಕೆ I have to apply curl F here. ಇಲ್ಲಿ ವೆಕ್ಟರ್ ಅಂತಾನೂ ಕೊಟ್ಟಿದ್ದಾರೆ. Okay, it's okay. Curl F is nothing but cross product. So cross product equals, let me just draw the modulus right here. This is I cap dou by dou x, and here it is AXY minus Z cube. Okay, this is Z cube, and here we, oh no, okay, that is ashe. I thought it is more long. And idu BX square, we keep it here so that I don't make mistakes, plus Z, and here BXZ square plus CY. ಒಂದ್ಸತಿ ವೆರಿಫೈ ಮಾಡೋಣ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ಓಕೆ, ಇದು ಓಕೆ, ಇದು ಆಲ್ ರೈಟ್. ಓಕೆ, ಫೈನ್. ಇದು ಡೋ ಬೈ ಡೋ ವೈ, ಡೋ ಬೈ ಡೋ ಝೆಡ್, ದಿಸ್ ವಿಲ್ ಬಿ ಜೆ ಕ್ಯಾಪ್, ದಿಸ್ gonna be K cap. Let's get started. Plus minus plus. Okay, let's cover this up. Okay, let's open a big bracket. Dou by dou y into bxz square plus cy minus dou by dou z into bx square plus z, close the bracket, this gonna be I cap minus, let's cover this. So dou by dou x into bxz square plus cy minus dou by dou z into axy minus z cube plus, okay, wait, let me just close this, and it is K cap. Now I'll cover this. Plus dou by dou x into bx square plus z minus dou by dou y into
axy minus z cube, and I'll cover this, and it is going to be k cap. Illi j ಬರಿಬೇಕಿತ್ತು. Okay. Let's start differentiating. Here, let me differentiate this with respect to y. Here we don't have y, so it is 0. Here we have y, and c will be remained. Illi with respect to z ಮಾಡಕ್ಕೆ ಇಲ್ಲಿ ಏನೂ ಇಲ್ಲ, so it is 0, and here it is 1, and here we have x, so we'll be remained with bz square, and illi 0. And here when I do with respect to z, we have nothing here, but here we have 3z square. Okay, and here when I do with respect to x, it will be b into 2x, and it will be 0. And here when I do with respect to y, it will be ax, and here we have nothing. So let me write this properly. So let's open the bracket. Here we have 0 plus c minus 0 plus 1. It is I cap minus bz square plus 0 minus 0 minus 3z square. Okay, this is going to be j cap plus, let me open the bracket. Here we have 2bx plus 0 minus of ax minus 0. Okay, ishtide. Okay, let me just close this, and it is k cap. Let me remove unnecessary things from this equation. ಏನಾಗುತ್ತೆ, ಇಲ್ಲಿ ಸಿ ಮಾತ್ರ ಇಟ್ಕೊತೀನಿ, ಮೈನಸ್ ಇಲ್ಲಿ 1 ಮಾತ್ರ ರಿಟೈನ್ ಆಗುತ್ತೆ. When we are finding things, we are supposed to write this equal to 0 so that we can find the value of a, b and c at the end. I'm so sorry. ಇಲ್ಲೂ ಅಷ್ಟೇ, ಇಲ್ಲೂ 0 ಹಾಕಬೇಕು, ಇಲ್ಲೂ 0 ಹಾಕಬೇಕು. At the end we have to end it with equal to 0. Okay, this is I cap minus, ಇಲ್ಲೂ ಅಷ್ಟೇ ಬಿ ಝೆಡ್ ಸ್ಕ್ವೇರ್ ಅಷ್ಟೇ ತೊಗೊತೀನಿ. ಮೈನಸ್ ಇಂಟು ಪ್ಲಸ್ ಇಸ್, ಸಾರಿ, ಮೈನಸ್ ಇಂಟು ಮೈನಸ್ ಇಟ್ಸ್ ಪ್ಲಸ್, ಪ್ಲಸ್ 3z ಸ್ಕ್ವೇರ್. ಇದು ಜೆ ಕ್ಯಾಪ್ ಆಯಿತು. ಆ್ಯಂಡ್ ಇಲ್ಲಿ ಇನ್ನೊಂದು ಓಪನ್ ಮಾಡ್ತೀನಿ. ಇದು 2bx ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ax. ಓಕೆ, ಈಕ್ವಲ್ಸ್ ಟು 0. ಇಲ್ಲೇನಾಯಿತು, ಇದನ್ನು ನಾನು ಹಾಗೆ ಇಟ್ಕೊತೀನಿ ಸಿ ಮೈನಸ್ 1, ಬಿಕಾಸ್ ಇಲ್ಲಿ ಏನು ಲೈಕ್ ಏನು ಸಿಂಪ್ಲಿಫೈ ಮಾಡೋಕ್ಕೆ ಇಲ್ಲಿ ಏನೂ ಉಳಿದಿಲ್ಲ. ಮೈನಸ್ ಇಲ್ಲಿ ನಾನು ಏನು ಆಚೆ ತೆಗಿಬೋದು, ಐ ಥಿಂಕ್ ಬಿನ ನಾನು ಹೊರಗಡೆ ತೆಗೆದ್ರೆ, ಅಥವಾ ವಾಟ್ ಐ ಕ್ಯಾನ್ ಡೂ ಹಿಯರ್ ಅಂತಂದರೆ, ಐ ಕ್ಯಾನ್ ಆ್ಯಡ್ ದೀಸ್ ಟು. ವೆನ್ ಐ ರಿಮೂವ್ ದಿಸ್, ಲೆಟ್ ಮಿ ಟ್ರೈ ರಿಮೂವಿಂಗ್ ಇಟ್. ಲೆಟ್ ಮೀ ಟೇಕ್ ಅ ಬುಕ್, ನಾರ್ಮಲ್ ಪೇಪರ್. ಓಕೆ, ಇಲ್ಲೊಂದು ಪೇಪರಲ್ಲಿ ಒಂದು ಸತಿ ಮಾಡಿ ನೋಡೋಣ, ಅದು ಕರೆಕ್ಟಾಗಿ ಬಂದರೆ ಇಲ್ಲಿ ಬರೀತೀವಿ. ಓಕೆ, ಈಗ ಇಲ್ಲಿ ಸಿ ಮೈನಸ್ 1 ನಾನು ಹಾಗೆ ಬರೆದೆ, ದಿಸ್ ಇಸ್ ಐ ಕ್ಯಾಪ್. ಮೈನಸ್ನ ನಾನು ಹಾಗೆ ಬರ್ಕೊಂಡೆ. ಬೈ ಚಾನ್ಸ್ ಬಿನ ನಾನು ಆಚೆ ತೆಗೆದು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಸ್ಕ್ವೇರ್ನ ನಾನು 4z ಸ್ಕ್ವೇರ್ ಅಂತ ಬರೆದು ಜೆ ಕ್ಯಾಪ್. ಇಲ್ಲಿ ನಾನು ಏನಂತ ಆಚೆ ತೆಗೋಬೋದು ಅಂತಂದರೆ, ಇದನ್ನು ನಾನು ಆಚೆ ತೆಗೆದುಬಿಟ್ರೆ ಇಟ್ಸ್ ಗೋಯಿಂಗ್ ಟು ಬಿ ಕ್ರೇಜಿ. ವಾಟ್ ಇಫ್ ಐ ರಿಮೂವ್ z square? c minus 1 I cap minus, let me take z square out, it's going to be 3 plus, sorry, b plus 3 j cap
Okay, plus it seems confusing for me because I'm not so strong in math. ಸೊ ಇಲ್ಲಿ ಎಕ್ಸ್ ಕಾಮನ್ ಇದೆ, ಸೊ ಎಕ್ಸ್ನ ನಾನು ಆಚೆ ತೆಗಿತೀನಿ. 2b ಮೈನಸ್ ಎ ಈಕ್ವಲ್ಸ್ 0. ಕರೆಕ್ಟ್ ಇದೆಯಾ? ಇದು ಓಕೆ. ಇದನ್ನ ಆಚೆ ತೆಗೆದರೆ ಇದು ಉಳಿತೆ. ಓಕೆ, ಇದನ್ನು ಎಕ್ಸ್ನ ನಾನು ಆಚೆ ರಿಮೂವ್ ಮಾಡಿದರೆ ಓಕೆ ಹಿಂಗಾಗುತ್ತೆ. ಸೊ ಇದನ್ನು ನಾನು ಸೆಪ್ರೇಟಾಗಿ ಡೀಲ್ ಮಾಡ್ಕೊತೀನಿ ಮೂರೂ ನಾನೀಗ. ಸಿ ಮೈನಸ್ 1 ಈಕ್ವಲ್ಸ್ 0 ಅಂತ ತಗೊಂಡ್ರೆ ಓಕೆ ದಿಸ್ ಇಸ್ ಕರೆಕ್ಟ್. ಓಕೆ, ಸೊ ಸಿ ಈಕ್ವಲ್ಸ್ 1. ಓಕೆ, ಬಲಗಡೆ ಹೋಯಿತು. ನೆಕ್ಸ್ಟ್ ಇಲ್ಲೆಲ್ಲಾದರೂ ಸಿ ಇನ್ವಾಲ್ವ್ಮೆಂಟ್ ಇದೆಯಾ? ಸಿ ಇನ್ವಾಲ್ವ್ಮೆಂಟ್ ಎಲ್ಲೂ ಇಲ್ಲ. ಇಲ್ಲಿ ಬಿ ಪ್ಲಸ್ 3 ಅಂತ ಇತ್ತು ಅಂತಂದರೆ ಬಿ ಈಕ್ವಲ್ಸ್ -3 and I know the value of -3. I'll be applying this here. So 2 into -3 minus a is nothing but 3 2s are 6 minus 6 minus a equals 0. So ಏನಾಗುತ್ತೆ? ಶೈನ್ ಹೆಂಗೆ ಶಿಫ್ಟ್ ಮಾಡೋದು? ಸೊ -6 ಈಕ್ವಲ್ಸ್ a. ಸೊ a ಈಕ್ವಲ್ಸ್ -6. ಓಕೆ, ಆನ್ಸರ್ ಸಿಕ್ತು. ಹೌ ಟು ವೆರಿಫೈ? ಐ ಹ್ಯಾವ್ ಮೈ ನೋಟ್ಸ್. ಕರೆಕ್ಟ್ ಇದ್ದರೆ ಹಂಗೆ ಹಚ್ಚಿಡ್ತೀನಿ, ಇಲ್ಲಾಂದರೆ ಹೆಂಗೆ ಮಾಡೋದಂತ ನೋಡೋಣ ಅಷ್ಟೆ. ಇದು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದ್ರಲ್ಲ ನಾನು ಲೇಟಾಗಿ ಮಾಡಿದ್ದೀನಿ. ಫೈಂಡ್ ದ ಕಾನ್ಸ್ಟೆಂಟ್ ಎ ಬಿ ಸಿ. ಯಾ ಸೇಮ್ ಕ್ವೆಶ್ಚನ್ ಅಲ್ವಾ? ಎಕ್ಸ್ ಪ್ಲಸ್ ಸಿ ವೈ but I think we are supposed to take it outside. Find the constant ABC. Here I don't see those situations, so it's hard for me to find it. Okay, let me just look for it. ಇರಬೇಕಲ್ವಾ? ಎಲ್ಲ ಅಷ್ಟು ಸರಿ ಸಾಲ್ವ್ ಮಾಡಿರ್ತೀವಿ. ಕಾನ್ಸ್ಟೆಂಟ್ ಓಕೆ, ಐ ಥಿಂಕ್ ದಿಸ್ ಇಸ್ ಇಟ್. bx. ಎಸ್, ದಿಸ್ ಇಸ್ ದ ಕ್ವೆಶ್ಚನ್. ದೇವ್ರೇ, ನೋ, a ಈಕ್ವಲ್ಸ್ +6 ಬಂದಿದೆ. ಹೆಂಗಿದು? ಬಿಗೆ +3 ಬಂದಿದೆ, ಸಿಗೆ ವೆಯ್ಟ್ ಎಲ್ಲೋ ಎಗ್ ಹಾಳು ಮಾಡಿದ್ದೀನಿ, ಎಲ್ಲೋ ಸಿಂಬಲ್ ಮಿಸ್ ಮಾಡಿದ್ದೀನಿ, ಸೈನ್ ಮಿಸ್ ಮಾಡಿದ್ದೀನಿ. ಓಕೆ, ಇಲ್ಲಿ ಇದು ಕರೆಕ್ಟ್ ಇದೆ, ಇಲ್ಲಿ ಪ್ಲಸ್ ಬಂದಿಲ್ಲ, ಇವ್ರಿಗೆ ನೆಗೆಟಿವ್ ಬಂದಿದೆ. ಹೇಗೆ? ಇಲ್ಲಿ ತನಕ ನಮಗೂ ಕರೆಕ್ಟ್ ಇತ್ತು. z square minus this is z square. ಲೈಕ್ ಆನ್ ಫೇಸ್ ಟು ಫೇಸ್ ಮಾಡೋಣ. ಇದು ನನ್ನ ನೋಟ್ಸು, ಇದು ನಾನು ವರ್ಕೌಟ್ ಮಾಡ್ತಿರೋದು. ಸಮಥಿಂಗ್ ಇಸ್ ರಾಂಗ್ ವಿತ್ ಮೈ ವಾಯ್ಸ್. ಎನಿವೇಸ್, I have this in my left hand side, like left up part. So 3z square -3 ಇಲ್ಲಿ ಹೆಂಗೆ ಬಂತು ಅಂತ ಫಸ್ಟ್ ನಾನು ಲೆಟ್ ಮಿ ಫೈಂಡ್ ಇಟ್ ಔಟ್. ಹಿಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಇಲ್ಲಿ ಮೇಲೆ ಇವ್ರದ್ದೇನಾಗಿದೆ? ಓಕೆ, ಇವ್ರದ್ದು ತಪ್ಪಾಯ್ತಾ? bz square ಎಲ್ಲಿಂದ ಬಂದಿದ್ದು? from this part when it is differentiated with respect to x, so we get bz square, and here we have nothing, so minus when it is done with respect to z, we have 0 minus. Okay, I think I might have
committed a mistake in my own notes. Then why didn't I correct it? Here they have got +6 for A. I don't know how it happened. I feel so frozen right now. ಎನರ್ಜಿನೇ ಡೌನ್ ಆಗೋಯ್ತಲ್ಲ ಗುರು. ಓಕೆ, ಇದು ಹಿಂಗಿದೆ, ಮೈನಸ್ ಇಂಟು ಮೈನಸ್ ಇಟ್ ವಿಲ್ ಬಿ ಪ್ಲಸ್. ಓಕೆ, ಇಲ್ಲೂ ಅಷ್ಟೇ, ಮೈನಸ್ ಇಂಟು ಮೈನಸ್ ಇಟ್ಸ್ ಗೋಯಿಂಗ್ ಟು ಬಿ ಪ್ಲಸ್ ಆಯಿತಾ. ಆ್ಯಂಡ್ ಇಲ್ಲೂ ಅಷ್ಟೇ, ಮೈನಸ್ ಇಂಟು ಮೈನಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಪ್ಲಸ್. ನೋ, ಐ ಶುಡಂಟ್ ಕನ್ಸಿಡರ್ ದಿಸ್, ಸಾರಿ. I really hope I did not do that mistake. Yeah, ಇಲ್ಲಿ ಹಾಗೆ ಇದೆ ನೀಟಾಗಿ, ಬಿಕಾಸ್ ಹಿಯರ್ ಐ ಆಮ್ ನಾಟ್ ಕನ್ಸಿಡರಿಂಗ್ ದಿಸ್. ಇದನ್ನು ಬರೆದು ಮೈನಸ್ ಇಂಟು ಪ್ಲಸ್ ಇಟ್ ಈಸ್ ಮೈನಸ್ AX. ಸೊ ಇದು ಪ್ಲಸ್ ಮಾಡಿದಾಗ ಏನಾಗುತ್ತೆ, ಪ್ಲಸ್ ಮಾಡಿದಾಗ BZ² ಪ್ಲಸ್ 3Z² ನಾನು Z² ಆಚೆ ತೆಗೆದ್ರೆ B ಪ್ಲಸ್ 3 ಉಳಿಯುತ್ತೆ. B ಈಕ್ವಲ್ಸ್ -3 ಬರುತ್ತೆ. ಓಕೆ, ಇದು ಕರೆಕ್ಟು. ಇಲ್ಲಿ ಇವ್ರದ್ದು ಹೆಂಗೆ ಬಂದ್ಬಿಡ್ತು, ಅದು ಹೆಂಗದು, ಐ ಥಿಂಕ್ ಐ ಹ್ಯಾವ್ ಕಾಪಿಡ್ ಫ್ರಮ್ ಸಮ್ವನ್ ಆರ್ ಸಮಥಿಂಗ್. ಇಲ್ಲಿ ಅಲ್ಲ, ಇಲ್ಲಿ +3 ಇದ್ದಿದ್ದು ಇಲ್ಲಿ ಬರ್ತಿದ್ದಂಗೆ -3 ಹೆಂಗಾಗೋಯ್ತು. ಇಲ್ಲಿ ತನಕ ನಾನು ಸಾಲ್ವ್ ಮಾಡಿದ್ದೀನಿ, ಇಲ್ಲಿಂದ ಯಾರೋ ನೋಡ್ಕೊಂಡು ಬರ್ತಿದ್ದೀನಿ. ಸೊ ಕನ್ಫ್ಯೂಸ್ ಆಗಿದ್ದೀನಿ ನಾನು. ಓಕೆ, ನಾನು ಮಾಡಿರೋದು ಕರೆಕ್ಟು, ಮಾಡ್ತಿರೋದು ಕರೆಕ್ಟು. ಈಗ ಈ -3ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದರೆ ಇಲ್ಲಿ ಆಬ್ವಿಯಸ್ಲಿ -6 ಬರೋದು, ಅದು ಇಲ್ಲೇ ಟ್ರಾನ್ಸ್ಫರ್ ಆಗುತ್ತೆ. ಸೊ ವಾಟ್ ಎವರ್ ವಿ ಹ್ಯಾವ್ ಡನ್ ಇಸ್ ಕರೆಕ್ಟ್. That is my verdict. So let's see. ನಾನು ಸಾಲ್ವ್ ಮಾಡಿದ ಪೇಪರ್ ಎಲ್ಲೋಯ್ತು. Where is that sheet of paper where I solved another last part? So according to this, it will be ಇಲ್ಲಿ ನಾನು Z² ಆಚೆ ತೆಗಿತೀನಿ. B ಪ್ಲಸ್ 3 J ಪ್ಲಸ್ ಇಲ್ಲಿ ನಾನು Xನ ನಾನು ಆಚೆ ತೆಗಿತೀನಿ. ಸೊ ಐ ವಿಲ್ ಬಿ ಗೆಟಿಂಗ್ 2B - A ಈಕ್ವಲ್ಸ್ 0. ಈ ಥರ ಕನ್ಫ್ಯೂಷನ್ ರೆಕಾರ್ಡಿಂಗಲ್ಲಿ, ವಿಡಿಯೋ ರೆಕಾರ್ಡಿಂಗಲ್ಲಿ ಯಾರ್ದು ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ನಾನು ಈ ಥರದ್ದು ಅಪ್ಲೋಡ್ ಮಾಡೋದು. ಈಕ್ವಲ್ಸ್ 0. ಸೊ C ಈಕ್ವಲ್ಸ್ 1. And when it comes to B plus 3 equals 0. So we'll be getting B equals -3. And in this part, 2B minus A is equal to 0. So 2 into, we know the value of B, so I'll be substituting this here. Minus A equals 0. So -6 minus A equals 0. So ultimately, ಇದು ಈ ಕಡೆ ಕಳಿಸಿದ್ರೆ my plus A ಆಗುತ್ತೆ. So A equals -6, and finally value of A is equal to -6, value of B is equal to -3, and value of C is equal to 1. Shubham.